ಅಟ್ಯಾಕ್ ನಡೆದ. ಅದೇ ಕಾಲಕ್ಕೆ ಆದರೆ ಬಸವರಾಜ ಹೊರಟ್ಟಿ ಅವರು ಇವ್ರು ಯಾರಿಗೂ ಸಂಬಂಧಿಸಿದವರಲ್ಲ ಅನ್ನೋದು ನಿಮ್ಗೆ ಗೊತ್ತದ. ಮತ್ತು ಅವ್ರು ಕಾನೂನು ಪ್ರಕಾರ ಹೋಗ್ತೀನಪ್ಪ ನಾನು ಏನು ಹೇಳ್ತದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಾವೇನು ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಅದೇ ಕಾಲಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಜಿ ಪರಮೇಶ್ವರ್ ಗೃಹ ಮಂತ್ರಿ ಆಗಿರ್ಬೋದು, ಇವರು ಸಹಿತ ಇದನ್ನು ಸೀರಿಯಸ್ಸಾಗಿ ಭಾಳ ಸೀರಿಯಸ್ಸಾಗಿ ಮಾಡೋ ವಿಚಾರದಲ್ಲಿಲ್ಲ. ಬಟ್ ಆದರೆ ಅದು ತನ್ನಸ್ತಾನೆ ಸೀರಿಯಸ್ ಆಗ್ತಾ ಹೊರಟದು. ಅದಕ್ಕೆ ಮುಖ್ಯ ಕಾರಣಪ್ಪ ಅಂತಂದ್ರೆ ಇವರಲ್ಲಿದ್ದ ಜಿದ್ದಾಜಿದ್ದಿ ಲಕ್ಷ್ಮೀ ಅವರಲ್ಲೇ ಮತ್ತು ಅದೇ ಕಾಲಕ್ಕೆ ಸಿಟಿರವಿ ಅವರಲ್ಲ. ಲಕ್ಷ್ಮೀ ಅವರಲ್ಲಿ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಏನೋ ಅದು ಸಮರ್ಥನೆ ಇದೆ, ಹೌದಪ್ಪ ಅದು ಅಂದಿದ್ದು ತಪ್ಪ ಅಂತ ಅನ್ಬೋದು. ಆದರೆ ಇವರು ನಂತರ ಸ್ವಲ್ಪ ಡೆವಲಪ್ಮೆಂಟನ್ನು ಏನು ಹೇಳ್ತಾ ಇದ್ದಾರೆ, ದೊಡ್ಡ ಅನ್ಯಾಯ ಆಗಿದೆ ನನಗೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಇವ್ರು ತಾವು ಮಾಡಿದ ಅನ್ಯಾಯದ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂತ ಸಿಂಪಲ್ ಇವತ್ತು ಮತ್ತು ನಾವು ಅದು ಮತ್ತೆ ಹೇಳುವಂಥದ್ದು ಸಿಂಪಲ್ ಇತ್ತದು ಸಹಜವಾಗಿ ಅದು ಹೊತ್ತು ಅಂತ ಹೌದ್ರಿ ಸಾರಿ ನಾವು ಅನ್ಬಾರ್ದಾಯ್ತು ಅಂದ್ರೆ ಮುಗಿದ್ಬಿಟ್ಟಿದ್ದು ಇಷ್ಟರೊಳಗೆ. ಇವ್ರಿಗೆ ಇನ್ನು ಕೊನೆದಾಗ ನಾನು ನಿಮ್ಮ ಜೊತೆ ಹೇಳೋದು ಏನಪ್ಪ ಅಂದ್ರೆ ಇವರಿಬ್ಬರಲ್ಲಿಯೂ ಏನಪ್ಪ ಅಂತಂದ್ರೆ ಸಮುದಾಯಕ್ಕೆ ಅಥವಾ ಜನಕ್ಕೆ ಒಂದು ಏನೋ ಕೆಲಸ ಮಾಡೋಕ್ಕಿಂತ ಹೆಚ್ಚಿಗೆ ತಮ್ಮ ಸ್ವಾಭಿಮಾನ ತಮ್ಮ ಪರಿಸ್ಥಿತಿ ಹೆಚ್ಚಾಗಿದ್ದಪ್ಪ ಅನ್ನೋಂಗಾಗಿದೆ. ಇದರಲ್ಲಿ ನಮ್ಮ ಹೆಸರು ಕೆಡ್ತದ, ನಮ್ಮ ವ್ಯಕ್ತಿತ್ವ ಹಾಳಾಗ್ತದೆ ಅನ್ನುವಂಥ ಮಟ್ಟಿಗೆ ಚಿಂತನೆ ಇವರಿಬ್ಬರು ಮಾಡೋದ್ರಿಂದಾಗ ಇದನ್ನು ಎಳಿತಾ ಇದ್ದಾರೆ ಚೂಯಿಂಗಮ್ ಮೇಳದಂಗೆ. ಆದರೆ ಇದು ಇಬ್ಬರದು ತಪ್ಪು ಇವತ್ತು. ಯಾಕಪ್ಪ ಅಂತಂದ್ರೆ ಇಬ್ಬರು ಪ್ರಜ್ಞಾವಂತರಿದ್ದಾರೆ, ಅವ್ರಿಗೆ ಬುದ್ಧಿವಂತ ಶಕ್ತಿ ಯಾರಿಗಿಲ್ಲ ಮತ್ತು ಚಾಣಾಕ್ಷರಿದ್ದಾರೆ. ಅವ್ರದ್ದಿಂತ ಇವತ್ತು ಈ ದೇಶದ ಈ ರಾಜ್ಯದ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಎಲ್ಲ ಬಡ ಮಕ್ಕಳಿಗೆ ಹೇಳ್ತಾರಷ್ಟೇ ಆ ಪ್ರಮಾಣದಲ್ಲಿಲ್ಲ. ಎಲ್ಲ ಕಡೆ ಸ್ಕೂಲ್ಗಳಿಲ್ಲ, ದವಾಖಾನೆಗಳಿಲ್ಲ, ಔಷಧ ಸಿಗ್ತಾಯಿಲ್ಲ ಸರಿಯಾದ್ದು. ಎಷ್ಟೋ ಬಾಣಂತಿಯರು ಸಾವುಗಳಾಗ್ತಾ ಇದ್ದಾವೆ ದವಾಖಾನೆಗಳಲ್ಲೇ ಅಥವಾ ಆಸ್ಪತ್ರೆಗಳಲ್ಲೇ. ಇದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಬೇಕಾಗಿತ್ತು, ಇದ್ರ ಬಗ್ಗೆ ಒಂದಿಷ್ಟು ಕೆಲಸ ಮಾಡಬೇಕಾಗಿತ್ತು. ಇಂಥವಿಲ್ಲ. ಮತ್ತು ರೈತರಿಗೆ MSP ಕಾನೂನು ಆಗಬೇಕಾಗಿತ್ತು, ಆಗ್ತಾಯಿಲ್ಲ. ಇಂಥವ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತಲೂ ಈ ಒಂದು ವ್ಯರ್ಥಾಲಾಪ ಮಾಡ್ತಾ ನಾವು ಧರ್ಮಸ್ಥಳಕ್ಕೆ ಹೋಗೋಣ ಮತ್ತೆ ಹೋಗೋದು ಅವ್ರು ಕರೀದು ನಾಳೆ ಬರೋದಿಲ್ಲ ಅಂತ ಇವ್ರು ಮಾಡೋದು